ಶಿಸ್ತು, ಕಠಿಣ ಪರಿಶ್ರಮ ಹಾಗೂ ದೇಶ ಪ್ರೇಮಕ್ಕೆ ನಮ್ಮ ಬೆಂಗಳೂರು ಸಾಕ್ಷಿಯಾಗಿದೆ. ದೇಶದಲ್ಲೇ ಅತಿದೊಡ್ಡ ಶಾಲೆ ಎನಿಸಿಕೊಂಡಿರುವ ಒಂದು ಕರಾಟೆ ಶಾಲೆ ರಾಷ್ಟ್ರೀಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ಮೂಲಕ ಗಣರಾಜ್ಯೋತ್ಸವದ ದಿನದಂದೇ ಎಲ್ಲರನ್ನೂ ಒಂದುಗೂಡಿಸಿದೆ. ಶಾಲಾ ಮಕ್ಕಳಿಗಾಗಿ ಆಯೋಜಿಸಲಾದ ರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ ನಮ್ಮ ನಾಳಿನ ನಾಯಕರಲ್ಲಿ ಹಿಂದೆ ಸಮರ ಕಲೆಗಳನ್ನು ಕಲಿಸಿಕೊಟ್ಟಿದೆ. ಮೂರು ದಿನಗಳ ಕೌಶಲ್ಯ ಪ್ರದರ್ಶನ, ಕಿರಿಯರಿಂದ ಹಿರಿಯರವರೆಗೂ ವೈಟ್ ಬೆಲ್ಟ್ನಿಂದ ಬ್ಲ್ಯಾಕ್ ಬೆಲ್ಟ್ವರೆಗೂ, ಕಟಾಯಿಂದ ಟೈಲ್ಸ್ ಬ್ರೇಕಿಂಗ್ವರೆಗೂ ಎಲ್ಲ ಒಂದೇ ಕಡೆ ನೋಡುವ ಭಾಗ್ಯ. ಎವ್ರಿ ಇಯರ್ ಮೋರ್ ದ್ಯಾನ್ 1500 ಆ ಥರ ಸ್ಟೂಡೆಂಟ್ಸ್ಗಳು ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ಒಂದು ಡಿಸಿಪ್ಲಿನ್ ಆಗಲಿ ಎವ್ರಿಥಿಂಗ್ ಆರ್ಗನೈಸಿಂಗ್ ಇದರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಸಮರ ಕಲೆಯಲ್ಲಿ ವಿಜೇತರ ಸನ್ಮಾನ, ರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಬಾಕಿ ಇರದಂತಹ ಸಾಲಿಡ್ ಪರ್ಫಾರ್ಮೆನ್ಸ್ಗಳು. ಇಂತಹ ಚಾಂಪಿಯನ್ಶಿಪ್ಗೆ ಎಂಥವರು ಸೋಲಲೇಬೇಕಲ್ವಾ? ಈ ಚಾಂಪಿಯನ್ಶಿಪ್ಗೆ ಮತ್ತಷ್ಟು ಬಲ ತುಂಬಿದ್ದೆ ನೈಋತ್ಯ ವಿಭಾಗದ ಡಿಸಿಪಿ ಅನಿತಾ BH ಹದ್ದಣ್ಣವರ್. ಮಹಿಳಾ ಸುರಕ್ಷತಾ ವಿಚಾರದಲ್ಲಿ ಇವರ ಹೆಸರು ಈಗಲೂ ಎಲ್ಲರನ್ನ ಒಗ್ಗೂಡಿಸುತ್ತಿದೆ. OSK ಫೆಡರೇಷನ್ ಆಫ್ ಇಂಡಿಯಾ ವತಿಯಿಂದ ಇಲ್ಲಿ ಕರಾಟೆ ಸ್ಪರ್ಧೆ ಏರ್ಪಡಿಸಲಾಗಿದೆ. ಇಲ್ಲಿ ಸುಮಾರು 7 ವರ್ಷದಿಂದ ಅಂದರೆ ಸ್ಟಾರ್ಟಿಂಗ್ ಬೆಲ್ಟಿಂದ ಬ್ಲ್ಯಾಕ್ ಬೆಲ್ಟ್ವರೆಗೂ ಕೂಡ ಕರಾಟೆ ಸ್ಪರ್ಧೆ ನಡೀತಾ ಇದೆ. ಇದು ಮಾರ್ಷಲ್ ಆರ್ಟ್ಸ್ದು ಸ್ಕೂಲಿಗೆ ಫೇಮಸ್ ಆಗಿರುವಂಥ ಇದು ಒಂದು ಇನ್ಸ್ಟಿಟ್ಯೂಷನ್ನು. ಇಲ್ಲಿ ಏನಾಗಿದೆ ಅಂತಂದರೆ ಮೇನ್ ಆಗಿ ಜಾಪನೀಸ್ದು ಟ್ರೆಡಿಷ್ನಲ್ ಆರ್ಟ್ ಬಗ್ಗೆ ಇವತ್ತಿನ ದಿನ ಪ್ರಾಕ್ಟೀಸ್ ಮತ್ತು ಕಾಂಪಿಟೇಷನ್ ನಡೆದಿದೆ. 3 ದಶಕಗಳಿಂದ ಕರಾಟೆ ಕ್ಷೇತ್ರದಲ್ಲಿ ಸಾವಿರಾರು ವಿದ್ಯಾರ್ಥಿಗಳನ್ನು ರೂಪಿಸಿರುವ ಶಿಹಾನ್ ಸುರೇಶ್ ಕಣಿಚಿರ ಅವರು ಇವರ ಸದ್ದು ಕರಾಟೆಯಲ್ಲೇ ಇದೆ. ಇವರ ಸಮ್ಮುಖದಲ್ಲೇ, ಇವರ ಆಸುಪಾಸಿನಲ್ಲೇ ಇದೆ. ಗತ್ತು ಇವರ ಮತ್ತೊಂದು ಶಕ್ತಿ. ಈವೆಂಟ್ ನಾವು ಆರ್ಗನೈಸ್ ಮಾಡಿರೋದ್ರಿಂದ ಮುಖ್ಯ ಉದ್ದೇಶ ಏನಂದರೆ ಮಕ್ಕಳಿಗೆ ಒಂದು ಸೋಷಲ್ ಆಗಲಿ ಕರಾಟೆಯಲ್ಲಿ, ಆಮೇಲೆ ಹೀಗೆ ಇತ್ತೀಚೆಗೆ ನಡೆದಿರೋ ಎಲ್ಲ ಈ ಥರ ಇನ್ಸಿಡೆಂಟ್ಗಳನ್ನು ಅವಕ್ಕೆ ಓವರ್ಕಮ್ ಮಾಡೋದಕ್ಕೆ ಒಂದು ಟ್ಯಾಲೆಂಟಿನೇ ಇನ್ಬಿಲ್ಟ್ ಮಾಡಬೇಕು ಅಂತ. ಅಂದರೆ ನಾವು ತುಂಬ ಅರೌಂಡ್ 32 ಇಯರ್ಸಿಂದು 34 ಇಯರ್ಸಿಂದ ನಾವು ಟೀಚಿಂಗ್ OSK ಫೆಡರೇಷನ್ ಆಫ್ ಇಂಡಿಯಾ ಅಂದರೆ ಒನ್ ಆಫ್ ದ ಲಾರ್ಜೆಸ್ಟ್ ಆರ್ಗನೈಸೇಷನ್ ಟೀಚ್ ಮಾಡ್ತಾರೆ. ಎಲ್ಲ ಚಿಕ್ಕ ವಯಸ್ಸಿಂದ ಎಲ್ಲರೂ ಜಾಯಿನ್ ಮಾಡಿರೋದು. ನಮಸ್ಕಾರ ಮಾರ್ಷಲ್ ಆರ್ಟ್ಸ್ ಅಭಿಮಾನಿಗಳೇ. ಪ್ರತಿ ವರ್ಷ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿ ಸಮರ ಕಲೆಗಳ ಹಬ್ಬವನ್ನೇ ಸೃಷ್ಟಿಸುವ OSK ಫೆಡರೇಷನ್ ಆಫ್ ಇಂಡಿಯಾದ RDC ಕಪ್ನ ನಿಮ್ಮ ಮುಂದೆ ತರುವ ಯತ್ನ ಮಾಡಿದ್ದೇವೆ. ದೊಡ್ಡ ವೇದಿಕೆಯಲ್ಲಿ ಕರಾಟ ಕೌಶಲಗಳಾದ ಕಟೆ, ಕುಮಟೆ, ಟೈಲ್ಸ್ ಬ್ರೇಕ್ಗಳನ್ನು ನಿಮ್ಮ ಮುಂದೆ ತೋರಿಸುವ ಯತ್ನವಿದು. OSK ಎಂದರೆ ಒಕಿನವಾ ಶೋರಿನ್ರೋ ಕರಾಟೆ-ಡು. ಭಾರತದಲ್ಲಿ ಈ ಕಲೆಗೆ ಒಂದು ಭದ್ರ ಬುನಾದಿ ಹಾಕಿಕೊಟ್ಟಿದ್ದೇ ಈ ಫೆಡರೇಷನ್. ಪ್ರತಿ ವರ್ಷ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ನಡೆಯುವ ಈ RDC ಕಪ್ ಕೇವಲ ಒಂದು ಪಂದ್ಯಾವಳಿಯಲ್ಲ, ಇದು ಕ್ರೀಡಾಪಟುಗಳ ಶಿಸ್ತು, ವೇಗ ಮತ್ತು ತಾಳ್ಮೆಗೆ ಹೊರೆ ಹೊಚ್ಚುವ ಪರೀಕ್ಷೆ. ಈ ಬಾರಿಯ ಟೂರ್ನಮೆಂಟ್ನಲ್ಲಿ 3 ಪ್ರಮುಖ ವಿಷಯಗಳು ಎಲ್ಲರ ಗಮನ ಸೆಳೆದವು. ಅದು ಅದ್ಭುತ ಕಟಾ ಪ್ರದರ್ಶನ, ಜಿದ್ದನ ಕುಮಿಟೆ, ಶಿಸ್ತು ಮತ್ತು ಸಂಪ್ರದಾಯ. ಈ ಯಶಸ್ಸಿನ ಹಿಂದೆ OSK ಫೆಡರೇಷನ್ನ ತರಬೇತುದಾರರು ಮತ್ತು ಪದಾಧಿಕಾರಿಗಳ ದೊಡ್ಡ ಶ್ರಮವೇ ಇತ್ತು. ಸ್ಪರ್ಧೆಯಲ್ಲಿ ಸೋಲು ಗೆಲುವಿಗಿಂತ ಹೆಚ್ಚಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕಲಿಯುವ ಅನುಭವಕ್ಕೆ ಇಲ್ಲಿ ಬೆಲೆ ನೀಡಲಾಗುತ್ತಿದೆ. ಇದು ಒಬ್ಬ ವ್ಯಕ್ತಿಯ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ವೇದಿಕೆ. ಈ ಬಾರಿ ಭಾಗವಹಿಸಿದ ಪ್ರತಿಯೊಬ್ಬ ಕರಾಟೆಪಟು ನಾಳಿನ ದೇಶದ ಹೆಮ್ಮೆಯ ಪುತ್ರನಾಗುವುದಕ್ಕೆ ಇದು ಬುನಾದಿಯಷ್ಟೇ.